ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಎರಡನೇ ಬಾರಿಗೆ ವಿಚಾರಣೆಗೆ ಹಾಜರಾಗಿದ್ದಾರೆ, ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಸೊ ಈ ಮಧ್ಯೆ ಪ್ರಕರಣದ A4 ದೇವರಾಜು ನನ್ನನ್ನ ಪ್ರಕರಣದಿಂದ ಕೈ ಬಿಡಬೇಕು ಅಂತ ಕೋರಿ ಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿದ್ದಾರೆ. ನವೆಂಬರ್ 24ನೇ ತಾರೀಕು ಈ ಅರ್ಜಿಯನ್ನ ವಿಚಾರಣೆಗೆ ಎತ್ಕೊಳ್ತೀವಿ ಅಂತ ಹೈಕೋರ್ಟ್ ಹೇಳಿದೆ. ಸೊ ಈ ಇಬ್ಬರ ವಿಚಾರದಲ್ಲಿ ಈಗ ಪ್ರಕರಣದ ಒಂದು ಕಡೆಯಲ್ಲಿ ತನಿಖೆ, ಮಗದೊಂದು ಕಡೆಯಲ್ಲಿ ನನ್ನನ್ನ ಕೈ ಬಿಡಿ ಅನ್ನುವಂತಹ ಮನವಿ. ಎರಡನೇ ಬಾರಿಗೆ ದಿನೇಶ್ ಕುಮಾರ್ ಅವರನ್ನ ವಿಚಾರಣೆಗಾಗಿ ಕರೆಯಲಾಗಿತ್ತು. ವಿಚಾರಣೆಗೆ ಅವರು ಹಾಜರಾಗಿದ್ದಾರೆ. ಹಿಂದೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಮತ್ತು ದಾಖಲೆಗಳಿಗೆ ಪೂರಕವಾಗಿ ಇನ್ನಷ್ಟು ಮಾಹಿತಿಗಳು ಅವರಿಂದ ಪಡೆದುಕೊಳ್ಬೇಕಾಗಿರೋ ಹಿನ್ನೆಲೆಯಲ್ಲಿ ಎರಡನೇ ಬಾರಿಗೆ ಅವರನ್ನ ಬರುವುದಕ್ಕೆ ಸೂಚನೆ ಕೊಟ್ಟಿದ್ರು. ಅದರಂತೆ ಅವರು ಭೇಟಿ ಕೊಟ್ಟಿದ್ದಾರೆ. ಈಗ ಇನ್ನಷ್ಟು ವಿವರಣೆಗಳನ್ನ ಪಡ್ಕೊಳ್ತಾರೆ. ಅದಾದ ನಂತರದಲ್ಲಿ ಪ್ರಕರಣದ ಮುಖ್ಯ ಆರೋಪಿಗಳ ಬುಡಕ್ಕೆ ಈ ಒಂದು ನೋಟಿಸ್ ಹೋಗುವಂತಹ ಸಾಧ್ಯತೆ ಇದೆ. ಆ ನಂತರದಲ್ಲಿ ಮತ್ತಷ್ಟು ವಿಚಾರಣೆ ತೀವ್ರಗೊಳ್ಳುತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಒಂದು ಕಡೆಯಲ್ಲಿ ಎರಡನೇ ಬಾರಿಗೆ ದಿನೇಶ್ ಅವರ ವಿಚಾರಣೆ, ಮಗದೊಂದು ಕಡೆಯಲ್ಲಿ ನನ್ನನ್ನ ಪ್ರಕರಣದಿಂದ ಕೈಬಿಡಿ ಅನ್ನುವಂತಹ ಹಿನ್ನೆಲೆಯಲ್ಲಿ ದೇವರಾಜ್ ಅವರ ಅರ್ಜಿ, ಇನ್ನೆಲ್ಲ ಬೆಳವಣಿಗೆ ಆಗಿದೆ. ಏನಾದ್ರೆ ಪ್ರಮುಖವಾಗಿ ಇವತ್ತು ಇಡಿ ಅಧಿಕಾರಿಗಳ ಮುಂದೆ ದಿನೇಶ್ ಕುಮಾರ್ ಅವರು ವಿಚಾರಣೆಗೆ ಹಾಜರಾಗಿದ್ರು. ಯಾಕೆಂದ್ರೆ ಈ ಹಿಂದೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ ಸಂದರ್ಭದಲ್ಲಿ ಏನು ವ್ಯಕ್ತಿ ಏನಿದ್ರು ಮೂಲದ ಮಾಜಿ ಆಯುಕ್ತ ಅವರು ಅಬ್ಸ್ಕ್ಯಾಂಡ್ ಆಗಿದ್ರು. ಅದಾದ ಬಳಿಕ ಸಂಬಂಧನ ಮಾಡಿದ ಬಳಿಕ ಇಡಿ ಅಧಿಕಾರಿಗಳ ಮುಂದೆ ಎರಡನೇ ಬಾರಿಗೆ ವಿಚಾರಣೆಗೆ ಹಾಜರಾಗಿರೋಂಥದ್ದು. ಮೊದಲ ಬಾರಿ ವಿಚಾರಣೆಗೆ ಹಾಜರಾದಾಗ ಒಂದಷ್ಟು ದಾಖಲೆಗಳನ್ನ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ದಾಖಲೆಗಳನ್ನ ಸಲ್ಲಿಕೆ ಮಾಡೋ ವಿಚಾರಕ್ಕೆ ಇಡಿ ಅಧಿಕಾರಿಗಳ ಮುಂದೆ ಒಂದು ವಿಚಾರಣೆಗೆ ಹಾಜರಾಗಿರೋಂಥದ್ದು. ಇದನ್ನು ಹೊರತುಪಡಿಸಿದ್ರೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲೂ ಕೂಡ ಒಂದು ಬೆಳವಣಿಗೆ ಆಗಿರುವಂತದ್ದು ದಿವ್ಯಾ. ಯಾಕಂದ್ರೆ ದೇವರಾಜ್ ಏನಿದ್ದಾರೆ ಈ ಪ್ರಕರಣದ 4ನೇ ಆರೋಪಿ, ಅವರು ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ, ರಿಟ್ ಅಪೀಲ್ ಅನ್ನ ಹಾಕೊಂಡಿದ್ದಾರೆ. ನನ್ನನ್ನ ಪ್ರತಿವಾದಿಯಾಗಿ ಮಾಡದೇ ಇದ್ರೂ ಕೂಡ ಏನು ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳು 4ನೇ ಆರೋಪಿಯನ್ನಾಗಿ ಮಾಡಿದ್ದಾರೆ. ಜೊತೆಗೆ ಇಡಿ ಅಧಿಕಾರಿಗಳು ಕೂಡ ಈ ಪ್ರಕರಣದಲ್ಲಿ ನನ್ನನ್ನ ಆರೋಪಿಯನ್ನ ಸ್ಥಾನದಲ್ಲಿ ಇರಿಸಿ ನನ್ನ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನನ್ನನ್ನ ಈ ಪ್ರಕರಣದಿಂದ ಕೈ ಬಿಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿರುವಂತದ್ದು. ಅಂದ್ರೆ ಇವತ್ತು ವಾದಕ್ಕೆ ಒಂದಷ್ಟು ಅವಕಾಶಗಳಿತ್ತು. ವಾದ ಮಾಡದಂತ ಸಂದರ್ಭದಲ್ಲಿ ವಿಭಾಗೀಯ ಪೀಠ ಅಂದ್ರೆ ಮುಖ್ಯ ನ್ಯಾಯಮೂರ್ತಿಗಳ ಪೀಠ ಏನಿತ್ತು, ಮುಖ್ಯ ನ್ಯಾಯಮೂರ್ತಿಗಳ ಪೀಠ 23ನೇ ತಾರೀಕು ನವೆಂಬರ್ 23ನೇ ತಾರೀಕು ಸಿಎಂ ಅವರ ರಿಟ್ ಅಪೀಲ್ ಕೂಡ ಪೆಂಡಿಂಗ್ ಇದೆ. ಅವತ್ತೇ ವಿಚಾರಣೆಯನ್ನ ಕೈಗೆತ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ 23ನೇ ತಾರೀಕು ಅರ್ಜಿ ವಿಚಾರಣೆಗೆ ಬರ್ತಾ ಇರೋಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ದೇವರಾಜ್ ಅವರು ಅರ್ಜಿಯಿಂದ ಕೈಬಿಡಿ ಅಂತ ಕೋರಿದ್ದಾರೆ. ಆದ್ರೂ ಕೂಡ ಕೋರ್ಟ್ ಸೂಚನೆಯ ಅನುಸಾರವೇ ಅವರನ್ನ ಒಬ್ಬ ಆರೋಪಿಯಾಗಿ ಪರಿಗಣಿಸಿರೋದ್ರಿಂದ ಈಗ ಇದನ್ನ ಹೇಗೆ ಕನ್ಸಿಡರ್ ಮಾಡುತ್ತೆ ಕೋರ್ಟ್ ಅನ್ನೋದನ್ನ ಈ ವಿಚಾರಣೆ ಆರಂಭ ಆದ ನಂತರದಲ್ಲಿ ಗೊತ್ತಾಗುತ್ತೆ. ಕೈ ಬಿಡುತ್ತಾ ಅಥವಾ ಮುಂದುವರಿಸಲಿ ಅನ್ನುವಂತಹ ನಿಟ್ಟಿನಲ್ಲೇ ಕೋರ್ಟ್ ಹೇಳುತ್ತಾ ಅಂತ.